ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಯಾವ ರೀತಿಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿಯನ್ನ ತಂದಿಡ್ತಾ ಇದೆ, ಆಟೋ ಚಾಲಕರ ಜೀವನ ಜೊತೆ ಆಟ ಆಡ್ತಾ ಇದೆ ಅನ್ನೋದನ್ನ ನಾವು ಪ್ರತಿದಿನ ಗಮನಿಸ್ತಾನೆ ಇದ್ದೀವಿ. ಬೀದಿಗೆ ಬಿದ್ದಿದೆ ಆಟೋ ಚಾಲಕರ ಬದುಕು ಅಂತ ಹೇಳ್ಬೋದು. ಪ್ರತಿನಿತ್ಯ ಸಾಲು ಸಾಲು ಬಂದು ಗ್ಯಾಸ್ ಬಂಕ್ಗಳ ಮುಂದೆ ಚಾಲಕರು ತಮ್ಮ ಆಟೋ ಸಮೇತ ನಿಲ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಸವೇಶ್ವರ ನಗರದಲ್ಲಿರುವಂತಹ ಗ್ಯಾಸ್ ಬಂಕ್ ಮುಂದೆ ಕೂಡ ಕ್ಯೂ ನಿಲ್ತಾ ಇರುವಂತದ್ದು ಕಳೆದ 2-3 ದಿನದಿಂದ ಇದೇ ಪರಿಸ್ಥಿತಿ ಅಲ್ಲಿ ಕಾಣಕ್ ಸಿಗುತ್ತೆ. 400 ರೂಪಾಯಿವರೆಗೆ ಮಾತ್ರ ಆಟೋ ಚಾಲಕರಿಗೆ ಗ್ಯಾಸ್ ಒದಗಿಸ್ಕೊಡ್ಲಾಗ್ತಿದೆ. ಪ್ರತಿ ಲೀಟರ್ಗೆ ಆಟೋ ಗ್ಯಾಸ್ 89.5 ರೂಪಾಯಿ. ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ಇನ್ನು ಪ್ರಯಾಣಿಕರಿಗೂ ಕೂಡ ತೊಂದರೆ ಎದುರಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಇರುವಂತ ಸಾಕಷ್ಟು ಸಂಖ್ಯೆಯ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಜನ ಆಟೋ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಆ ಜನತೆಗೂ ಸಂಕಷ್ಟ. ಎಲ್ಲಿ ಹೋಗಿ ಕೇಳಿದ್ರು ಕೂಡ ಆಟೋ ಗ್ಯಾಸ್ ಇಲ್ಲ, ಬರೋದಿಲ್ಲ ನಾವು ಅಂತ ಹೇಳ್ತಾರೆ. ಜೊತೆಗೆ ಆಟೋ ಚಾಲಕರೇನಿದ್ದಾರೆ ಅವ್ರ ಇಡೀ ಜೀವನ ಬದುಕು ನರಳ್ತಾ ಇದ್ದಾರೆ. ಇವಾಗ ಆಟೋ ಗ್ಯಾಸ್ ಸಿಕ್ಕಿದ್ರೆ ಸಾಕು ಅಂತಿದ್ದಾರೆ. ಇನ್ನು ಎಷ್ಟೋ ಕಡೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕೋತಿದ್ದಾರೆ. ತಳ್ಕೊಂಡು ಹೋಗ್ತಿದ್ದಾರೆ ಆಟೋ ಚಾಲಕರು ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ. ಎಲ್ಲಿ ಸಿಗುತ್ತೆ ಗ್ಯಾಸ್ ಬಂಕ್, ಎಲ್ಲಿದೆ ಟ್ಯಾಂಕರ್, ಎಲ್ಲಿ ತಂದಿದ್ದಾರೆ ಹೊಸದಾಗಿ ಅಂತ ಕಾಯ್ತಾ ಇದ್ದಾರೆ. ಇದು ನಮ್ಮ ಬೆಂಗಳೂರಿನ ಆಟೋ ಚಾಲಕರ ಪರಿಸ್ಥಿತಿ ಆಗಿರುವಂಥದ್ದು. ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇರುವಂಥದ್ದು. ಕೆಲವರು ಆಟೋ ಚಾಲಕರುಗಳು ಸುಮ್ಮನೆ ಒಂದ್ ಕಡೆ ಆಟೋಗಳನ್ನ ನಿಲ್ಲಿಸಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅವರಿಗೆ. ಬೇರೆ ದಾರಿಗಳನ್ನ ಹುಡ್ಕೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೆಸರು ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿಚಂದ್ರ ಚೌಡಕೇರ್ ನಡೆಸಿರುವಂತಹ ಮಾತುಕತೆ ಇದೆ. ಆಟೋ ಚಾಲಕರೊಂದಿಗೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಸದ್ಯ ನಾನೀಗ ಬಸವೇಶ್ವರ ನಗರಲ್ಲಿರುವಂತಹ ಸೂಪರ್ ಗ್ಯಾಸ್ ಬಂಕ್ ಅಲ್ಲಿ ಇದ್ದೀನಿ. ನೋಡ್ಬೋದು ಸಾಕಷ್ಟು ಸಾಲು ಸರದಿ ವಾಹನಗಳು ನಿಂತಿದೆ. ಯಾಕಂದ್ರೆ ಪ್ರತಿನಿತ್ಯ ಏನು ಇವರು ನಡೆಸಬೇಕಾಗಿರುವಂತಹ ಜೀವನ ಇರುತ್ತೆ. ಯಾಕಂದ್ರೆ ಈಗ ಗ್ಯಾಸ್ ಸಿಗದಂತ ಚಾಲಕರು ಪರದಾಡುವಂತ ಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದ್ರೆ ಇಲ್ಲಿ ನೋಡ್ಬೋದು ಈಗ ಸೂಪರ್ ಗ್ಯಾಸ್ ಬಂಕ್ ಅಲ್ಲಿ ಇದ್ದೀನಿ. ಇಲ್ಲಿ ಲಿಮಿಟೆಡ್ ಗ್ಯಾಸ್ ಕೊಡ್ತಾ ಇದ್ದಾರೆ. ಒಂದು ಆಟೋ ಚಾಲಕರಿಗೆ 400 ರೂಪಾಯಿ ಅಷ್ಟೇ ಗ್ಯಾಸ್ ಆಗ್ತಾ ಇದ್ದಾರೆ. ಯಾಕಂದ್ರೆ ನೂರಾರು ಆಟೋ ಚಾಲಕರು ನಿಂತಿದ್ದಾರೆ ಕ್ಯೂ ಅಲ್ಲಿ 2 ಸೈಡ್ ಅಲ್ಲಿ. ಈಗ ಒಬ್ಬರಿಗೆ ಫುಲ್ ಗ್ಯಾಸು ಮಾಡಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಆಟೋ ಡ್ರೈವರ್ಗೂ ಹಾಕ್ಬೇಕಾಗಿರ್ತಾ. ಇವ್ರದ್ದು ನೋಡ್ಬೋದು ದೃಶ್ಯದಲ್ಲಿ ಗ್ಯಾಸ್ ಅಂದ್ರೆ 400 ರೂಪಾಯಿವರೆಗೂ ಅಷ್ಟು ತುಂಬಿಸ್ತಾ ಇದ್ದಾರೆ. ನೋಡ್ಬೋದು ರೇಟ್ ಕೂಡ ಅಲ್ಲಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇನೆ. ಒಬ್ಬರಿಗೆ ಒಂದು ಆಟೋಕ್ಕೆ 400 ರೂಪಾಯಿ ಅಷ್ಟು ಗ್ಯಾಸ್ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಹೆಚ್ಚಿಗೆ ಹಾಕುವಂಥ ಪರಿಸ್ಥಿತಿ ಈಗೆಲ್ಲ ಗ್ಯಾಸ್ ಸಿಗ್ತಾ ಇರಲ್ಲ. ಸಾಕಷ್ಟು ಆಟೋ ಡ್ರೈವರ್ಗೆ ಗ್ಯಾಸ್ ತುಂಬಬೇಕಾಗಿರುತ್ತೆ. ಹಾಗಾಗಿ ನೋಡ್ಬೋದು ದೃಶ್ಯದಲ್ಲಿ ಪ್ರತಿಯೊಂದು ಆಟೋಕ್ಕೆ 400 ರೂಪಾಯಿ ಅಷ್ಟೇ ಲಿಮಿಟಲ್ಲಿ ಹಾಕ್ತಾ ಇದ್ದಾರೆ. ಹೆಚ್ಚಿಗೆ ಹಾಕಲು ಸಾಧ್ಯವಿಲ್ಲ. ಯಾಕಂದರೆ ಪ್ರತಿಯೊಂದು ಆಟೋ ಡ್ರೈವರ್ಗೂ ನೂರಾರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಪ್ರತಿಯೊಂದು ಆಟೋ ಡ್ರೈವರ್ಗೂ ಕೂಡ ಗ್ಯಾಸ್ ಹಾಕಬೇಕಾಗಿರುತ್ತೆ. ಇದಿಷ್ಟು ಏನೋ ಸೂಪರ್ ಗ್ಯಾಸ್ ಬಂಕಲ್ಲಿರುವಂಥ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಪ್ರತಿಯೊಂದು ಆಟೋಕ್ಕೂ ಗ್ಯಾಸ್ ಹಾಕ್ಬೇಕಿರುತ್ತೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರವಿಚಂದ್ರ ಚೌಡಕೇರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಇಲ್ಲಿ 400 ರೂಪಾಯಿಗೆ ಹಾಕ್ತಾವ್ರೆ ಸರ್. 400 ರೂಪಾಯಿ ಹಾಕ್ತಾವ್ರೆ. ತುಂಬ ಜಾಗದಲ್ಲಿ ಗ್ಯಾಸೇ ಸಿಗ್ತಾ ಇಲ್ಲ. ಇದು ನಮ್ಮ ಹಾಕ್ತಾ ಇರ್ತಾರೆ ಅಂತ ಹೇಳ್ತಾರೆ. ನಾವು ಹೋಗೋಷ್ಟರಲ್ಲಿ ಖಾಲಿ ಆಗ್ಬಿಟ್ಟಿರುತ್ತೆ. 2 ದಿವಸದಿಂದ ಹೋಗೇ ಇಲ್ಲ ನಾವು ಲೈನ್ ಮೇಲೆ ಗ್ಯಾಸ್ ಇಲ್ದಿರ. ಏನೋ ಅದು ಒಂದೊಂದು ಬಂಕಲ್ಲಿ ಒಂದೊಂದು ಥರ ರೇಟ್ಗಳು. ಸರ್, ಇವತ್ತು ಸಂಜೆವರೆಗೂ ಏನು 400 ರೂಪಾಯಿ ಗ್ಯಾಸ್ ನಿಮಗೆ ಓಡಾಡೋಕ್ಕೆ ಹೇಗೆ? ಅದು ಬಾಡಿಗೆ ಹೆಂಗೆ ಸಿಗುತ್ತೋ ಹಂಗೆ. ಬಾಡಿಗೆ ಕಮ್ಮಿ ಸಿಕ್ಕಿದ್ರೆ ಇದೆಲ್ಲ, ಜಾಸ್ತಿ ಸಿಕ್ಕಿದ್ರೆ ಸಾಲಲ್ಲ. ಅದು ಬೇರೆ ಎಲ್ಲರೂ ಆಗ್ತಾಯಿತ್ತು ಅಣ್ಣ. 400 ರೂಪಾಯಿ ಮೇಲೆ ಗ್ಯಾಸ್ ಆಗ್ತಾ ಇಲ್ಲ ಅಣ್ಣ. ಎಲ್ಲರೂ ಪ್ರಾಬ್ಲಮ್ ಆಗ್ತಾ ಇದೆ. ಈ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತಿದೆಯೋ, ಕಣ್ಣು ತಕ್ಕೊಂಡು ಕೂತಿದೆಯೋ ಗೊತ್ತಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಆಟೋದವ್ರಿಗೆ ತಲೆನೋವು ಜಾಸ್ತಿ ಆಗ್ತಾ ಇರೋದು. ನೋಡಿ, ಗ್ಯಾಸ್ ಇಲ್ಲ ಅಂತ ಸೆಂಟ್ರಲಲ್ಲಿ ಕಡಲ್ಲ ಅಂತ ಅವ್ರು ಅಂತಾರೆ. ಇಲ್ಲಿ ಸೆಂಟ್ರಲ್ ಕೊಡ್ತಾರೋ ಸ್ಟೇಟ್ ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಹೊಟ್ಟೆ ಪಾಡು ಮಾಡೋರು ನಾವು. ನಮಗೇನಾರು ನೋಡ್ಬೇಕು. ಇವರು ಫಸ್ಟು ಬಂದ್ಬಿಟ್ಟು ಇವ್ರಿಗೆ ಯಾವಾಗ ಎಲೆಕ್ಷನ್ ಟೈಮ್ ಇತ್ತು ಅವಾಗ ಏನು ಬೇಕೋ ಅನುಕೂಲ ಮಾಡಿಕೊಡ್ತಾರೆ. ಎಲೆಕ್ಷನ್ ಇಲ್ಲ ಟೈಮಲ್ಲಿ ಯಾರು ಹೆಂಗಾರ ಸಾಯಿರಿ ಅಂತ ಅಂತಾರೆ. ಇಲ್ಲಿ ಏನಾಗ್ತಾಯಿದೆ, ನಮ್ಮಂಥರ ಹೊಟ್ಟೆಪಾಡಿಗೆ ಮಕ್ಕಳು ಓದಿಸ್ಬೇಕು, ಸ್ಕೂಲ್ ಮಾಡಬೇಕು, EMI ಕಟ್ಟಬೇಕು, ಪ್ರತಿಯೊಂದು ನಮಗೆ ತಲೆನೋವಾಗಿರೋದು. ಇಲ್ಲಿ ನಮ್ಗೆ ಯಾರು ಅನುಕೂಲ ಮಾಡಿಕೊಡ್ತಿಲ್ಲ. ಎಲ್ಲ ಕಡೆದ್ರು ಆಟೋದವರು ಸಾಯೋದು. ಎಲ್ಲರೂ ಆಟೋದವ್ರು. ಯಾಕೆಂದರೆ ಆಟೋದವರೇ ಮೇನು ಗೇಮ್ ಅವ್ರಿಗೆ. ಸರ್, ಈಗ ನಿಮ್ಮ ಜೀವನ ಎಲ್ಲ ಆಟೋನ ಆಗಿರುತ್ತೆ. ಖಂಡಿತ. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಹೇಗೆ ಸರ್? ಏನು ಮಾಡೋದು ಅಂತ ಗೊತ್ತಿಲ್ಲ ಅಣ್ಣ. ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಬೇರೆ ಕಡೆ ಕೆಲಸ ಮಾಡೋಕ್ಕೆ ಬೇರೆ ಕೆಲಸ ಗೊತ್ತಿಲ್ಲ ನನಗೆ. ನಾವೇನೋ ಬೇರೆ ಕೆಲಸ ಕಾರ್ ಡ್ರೈವಿಂಗ್ ಗತಿದೆ ಕಲಿಯೋಕೆ ಹೋದರೆ ನಮ್ಮನ್ನು ಯಾರು ಕೊಡೋಲ್ಲ.
ಯಾರು ಕೊಡ್ತಾರೆ ನಮ್ಮನ್ನ? ಯಾರೂ ನಮ್ಗೆ ಕೊಡಲ್ಲ. ನಮ್ಗೆ ಯಾರು ಕಾಂಟ್ಯಾಕ್ಟ್ ಇದ್ದಾರೆ? ಯಾರೂ ಕಾಂಟ್ಯಾಕ್ಟ್ ಇಲ್ಲ. ಒಟ್ಟಲ್ಲಿ ಏನಂದರೆ ನಮ್ಮಂಥವ್ರ ಜೀವನ ಹಾಳಾಗೋಗ್ತಾ ಇದೆ ಅಣ್ಣ. ಏನು ಮಾಡೋಕ್ಕಾಗಲ್ಲ, ಮುಂಬಗ್ಸೋಬೇಕು ಅಷ್ಟೇ. ಸಿಕ್ಕಿದ್ರೆ ಇದ್ರೆ ಹಾಕೊಳ್ಳೋದು, ಇಲ್ಲ ಮನೇಲಿ ನಿಂತು ಮಲ್ಕೊಂಡ್ಬಿಡೋದು ಅಷ್ಟೇ, ಬೇರೆ ಕಥೆ ಇಲ್ಲ. ಹೊಟ್ಟೆ ತಣ್ಣೀರು ಕುಡಿಯೋಣ, ಅದಕ್ಕೆ ನೀರು ಸಿಗ್ತದಲ್ಲ ಕಾರಣ. ಆಟೋ ನಂಬ್ಕೊಂಡೆ ಜೀವನ ಮಾಡ್ತಾ ಇರ್ತೀರಾ? ಹೌದು ಸ್ವಾಮಿ, ಏನು ವಿಧಿಯಲ್ಲಿ ಏನು ಮಾಡಬೇಕು? ನೀರು ಕುಡ್ಕೊಂಡು ಸತ್ರ ಹೋಯ್ತು ಅಷ್ಟೇ. ತುಂಬಾ ದುಃಖದಲ್ಲಿ ಇದ್ದೀರಾ ಅನ್ಸುತ್ತೆ. ದುಃಖ ಏನಿಲ್ಲ, ದುಃಖ ಏನಕ್ಕೆ ಬೇಕು? ಗ್ಯಾಸ್ ಸಿಗ್ತಾ ಸತ್ತ ಅವನು ಸಾಯಲೇಬೇಕು ಇವತ್ತು ನಾಳೆ. ಅದಕ್ಕೆ ಅವನು ಪರ್ಮನೆಂಟಾಗಿ ಇರೋಕ್ಕಾಗಲ್ಲ. ನೀವಿಲ್ಲ, ನಾನು ಇಲ್ಲ.